ಹಲೋ. ಹಲೋ ಅಣ್ಣ, ನಮಸ್ತೆ. ಹರೀಶ್, ಹೇಗಿದ್ದೀರಿ? ಇಲ್ಲ ಅಣ್ಣ, ಹೊಟ್ಟೆ ಸ್ವೆಲ್ಲಿಂಗ್ ಇದೆ. ಹಾ. ಅದು ಇದು ಏನು ಇಂಜೆಕ್ಷನ್ ಯಾವ್ದೋ ತಗೊಳ್ಳಿಕ್ಕಿದೆ ಇವತ್ತು ನಾಳೆಯಲ್ಲಿ. ಹಾ ಹಾ. ಮನೆಗ್ ಬಂದೆ, ಬಟ್ ಅದೇ ಹೊಟ್ಟೆ ಊದ್ಕೊಂಡ್ಬಿಟ್ಟಿದೆ ಇನ್ನು ಸಹ. ಈಗಲೂ ಹಾಗೆ ಇದೆಯಾ? ಹೊಟ್ಟೆ ಸ್ವೆಲ್ಲಿಂಗ್ ಇದೆ. ಹಾ. ರಿಪೋರ್ಟ್ ಮೋಸ್ಟ್ಲಿ ನಾಳೆ ಬರ್ತದೆ. ನಾಳೆ ಇದಕ್ಕೆ ಹೋಗ್ಬೇಕು, ಕಿದ್ವಾಗಿ. ನಾಳೆ ಎಲ್ಲ ಬುಧವಾರ ಹೋಗ್ಬೇಕು. ಅಲ್ಲ, ಹರೀಶ್ ಎಲ್ಲಿ ಇರೋದೀಗ? ನಾನು ಇಲ್ಲಿ ಕೋಣನಕುಂಟೆ. ಅಲ್ಲ, ಮನೇಲ? ಅದು ವಿನಾಯಕ್ ಥಿಯೇಟರ್ ಮನೆ. ಹಾ ಹಾ ಹಾ. ಅದಕ್ಕೆ ಈಗ ಆದ್ರೆ ಹಾಸ್ಪಿಟಲ್ ಹತ್ರ ಹೋಗ್ಬೇಕು. ಇದು ಹಾ. ಯಾವ್ದು ಇಂಜೆಕ್ಷನ್ ತಗೊಳಕ್ಕೆ. ಹಾ. ನೋಡ್ಬೇಕು ಏನ್ ಮಾಡುದು ಅಂತ ಹೇಳಿ. ಬೂಸ್ಟರ್ ತರ. ಹಾ. ಅದು ಪ್ರೋಟೀನ್ ಕಮ್ಮಿ ಆಗ್ಬಿಟ್ಟು ದೇಹದಲ್ಲಿ ಹಾ. ಪ್ರೋಟೀನ್ ಎಲ್ಲ ಹಾ. ಖಾಲಿಯಾಗಿ ಹಾ. ಹೊಟ್ಟೆ ನೀರ್ ತುಂಬುದು ಅಂತ ಹೇಳ್ತಾರೆ ಕೆಲವರು. ಹಾ ಹಾ ಹಾ. ಪಕ್ಕ ರಿಪೋರ್ಟ್ ಬಂದಿಲ್ಲ ಇನ್ನು ಸಹ. ಹ್ಮ್. ಕಾಲೆಲ್ಲ ಲಾಕ್ ಆಗ್ತದೆ, ಕೈಯೆಲ್ಲ ಚಿಲ್ಟ್ ಕಟ್ಟೋದು, ಹಾ ಹಾ. ನರಗಳೆಲ್ಲ ಅಯ್ಯೋ ರಾಮ. ಬಲ ಇಲ್ಲದೆ ಮಾರ. ಅದೊಂದು ಹ್ಮ್. ಪರೀಕ್ಷೆಗಳೆಲ್ಲ ಇದು ಏನ್ ಹೇಳ್ತೀವಿ ನಮಗೆ, ಹ್ಮ್. ಪೂರ್ವ ಜನ್ಮದ ಕರ್ಮಗಳು ಛೆ. ಭಯಂಕರ. ಒಂದೊಂದ್ಸರಿ ನೋವಾಗ್ತದೆ, ರಾತ್ರಿ ಎದ್ದು ಕೂತ್ಕೋಬೇಕು. ಪೇನ್ ಇಲ್ವಾ? ಪೈನ್, ತುಂಬಾ ಪೈನ್. ಅದು ಹೊಟ್ಟೆ ನೋವು ಪೇನ್ ಇಲ್ಲ, ಅದು ನರ ಕಾಲೆಲ್ಲ ಟ್ವಿಸ್ಟ್ ಆಗುದು ಇದೆಯಲ್ಲ, ಹಾ. ಅದು ಚಳಿಗೆಲ್ಲ ಆಗ್ತದೆ ಅಂತಾರೆ ಕೆಲವರು. ಅಲ್ಲ, ಹಾ. ನರಗಳು ವೀಕ್ ಆಗಿ ಹಾ ಹಾ. ಆಗ ಪೇನ್ ಸ್ಟಾರ್ಟ್ ಆಗ್ತದೆ. ಓ. ಹಾ ಹಾ. ಅಣ್ಣ, ಅಣ್ಣ ಊಟ? ಮನೇಲಿ ಹೇಗಿದ್ದಾರೆ? ಮನೇಲಿ ಚೆನ್ನಾಗಿದ್ದಾರೆ ಅಣ್ಣ. ಹಾ. ಮತ್ತೆ ಇದಕ್ಕೆಲ್ಲ ಈ ಇನ್ವೆಸ್ಟ್ಮೆಂಟ್, ಇದು ದುಡ್ಡು ಏನ್ ಮಾಡ್ತೀರಿ ಈಗ? ಅದೇ ಈಗ ಅದು ನೋಡ್ತಾ ಇದ್ದೀನಿ. ಹಾ. ಸ್ವಲ್ಪ ಯಶೋರ್ಥ ಸ್ವಲ್ಪ ಮಾತಾಡ್ಬೇಕು, ಏನ್ ಹಾ. ಮಾಡುದು ಮುಂದೆ. ಹಾ. ನನ್ನದು ಏನು ಭವಿಷ್ಯ ನಂಗೂ ಗೊತ್ತಿಲ್ಲ. ಡಾಕ್ಟರ್ ಸರಿಯಾಗಿ ಇರುದಿಲ್ಲ. ಹಾ. ವೀಕ್ ಆಗಿದ್ದೀನಿ, ನೀವು ನೋಡ್ರೆ ಗೊತ್ತಾಗುತ್ತೆ. ಹೌದಾ? ಬರ್ತೀನಿ. ವೀಕ್ ಆಗಿದೆ ಬಾಡಿ. ಹಾ ಹಾ ಹಾ. ಅದಕ್ಕೆ ಬುಧವಾರ ಮೇಲೆ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಹೋಗ್ ಬರ್ಲಿಕ್ಕಿದೆ. ಬುಧವಾರ ಹೋಗೋದಾ? ಅಲ್ಲಿ ಹೋಗ್ ಬರ್ಲಿಕ್ಕಿದೆ ನನಗೆ. ಹಾ ಹಾ ಡಾಕ್ಟರ್ ಹತ್ರ ಮೀಟ್ ಹಾ ಆಗ್ಲಿಕ್ಕಿದೆ. ಹಾ ಹಾ ಏನಾಯ್ತು, ಹಾ ಅದು ಸ್ಕ್ಯಾನ್ ಅಲ್ಲಿ ಸ್ವಲ್ಪ ಸ್ಪ್ರೆಡ್ ಆಗಿದೆ ಎಂಬುದು ಉಂಟು ಹಾ ಹೊಟ್ಟೆಯಲ್ಲಿ. ಹಾ. ಅದ್ರ ಮೇಲೆ ಇದು ಅದಕ್ಕೆ ಇದೆ ಅಂತ ಗೊತ್ತಾಗ್ಬೇಕೀಗ. ಹ್ಮ್. ಅದ್ರದ್ದು ಬಯೋಪ್ಸಿ ಮಾಡ್ತಾರೆ. ಬಯೋಪ್ಸಿ ಅಂದ್ರೆ ಹ್ಮ್. ತೂತ ಮಾಡಿ ಆ ಗೆಡ್ಡೆನ ಹುಡುಕಿ ತೆಗಿತಾರೆ. ಹಾ ಹಾ. ಅದು ಅದ್ರದ್ದು ಅಂದ್ರೆ ಹಳೆಯ ರಿಪೋರ್ಟ್ ತರದ್ದೇ ಕ್ಯಾನ್ಸರ್ ಇದೆಯಾ ಹಾ. ಅಥವಾ ಬದಲಾವಣೆ ಆಗಿದೆಯಾ ಅಂತ ಹೇಳಿ. ಹಾ. ಅವುಗಳು ಬದಲಾವಣೆ ಆಗ್ತವೆ. ಓಕೆ. ಬದಲಾವಣೆ ಆದ್ರೆ ಸ್ವಲ್ಪ ಡೇಂಜರ್ ಆಗ್ತದೆ ಅದು. ಹ್ಮ್ ಹ್ಮ್. ಹಾಗೆ. ಭಯ ಇದೆಯಾ? ಆ ಭಯ, ಯಾವ್ದು? ಹೆದರಿಕೆ ಇದೆಯಾ? ಇಲ್ಲ 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 ಅಣ್ಣ, ಹೆದರಿಕೆ ಎಂಬುದು ಇಲ್ವೇ ಇಲ್ಲ. ಯಾವ್ದಕ್ ಬಗ್ಗೆ ಹೆದರ್ಲಿ? ಯಾವ್ದಕ್ಕಿದ್ದಾನೆ ಹೆದರಿಕೆ ಎಂಬುದು? ದೇವರು ಅದೊಂದು ಪ್ರೆಸ್ ಮಾಡಿ ಕೊಟ್ಟಿದ್ದಾನೆ. ಯಾವುದಕ್ಕೂ ಇರಲ್ಲ. ಯಾವ್ದಕ್ಕೆ ಏನಿದೆ, ಹೋಗ್ಲೇಬೇಕು ಎಲ್ರು. ನನಗೊಂದು ಗುರುಗಳದ್ದು ಒಂದು ವಿಡಿಯೋ ಸಿಕ್ಕಿದೆ, ಅದರಲ್ಲಿ ಉತ್ತರಗಳು ಸಿಕ್ಕಿದೆ. ಹಾ ಹಾ ನನ್ನ ಪ್ರಶ್ನೆಗೆ ಉತ್ತರಗಳೆಲ್ಲ ಹಾ. ಅವರೊಬ್ರು ಹಿಂದಿ ಗುರುಗಳು, ಅವರು ಹ್ಮ್ ನಮ್ಮ ಕ್ರಿಕೆಟ್ ಪ್ಲೇಯರ್ ಎಲ್ಲ ಹೋಗಿದ್ರು ನೋಡಿ. ಹ್ಮ್ ಹ್ಮ್ ಆ ಗುರುಗಳು ಕೆಲವೆಲ್ಲ ಕೃಷ್ಣನ ಬಗ್ಗೆ, ಕೃಷ್ಣನ್ಕಿಂತ ದೊಡ್ಡದು ಯಾರು ಇಲ್ಲ, ಹ್ಮ್ ಅವ್ರ ಪಟ್ಟ ಕಷ್ಟಕ್ಕಿಂತ ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಹ್ಮ್ ಎಲ್ಲ ಜ್ಞಾನೋದಯ ಆಗ್ತಾ ಇದೆ. ಸಾಕು, ಹ್ಮ್ ಗೊತ್ತಾಗೋಯ್ತು ಜೀವನ ಇಷ್ಟೇ. ಹ್ಮ್. ಹಾಗೆ. ಅಲ್ಲ, ಅದೇನು ಭಾಷಣನಾ? ಅವರು ಪ್ರತಿ ಒಂದು ಇದಕ್ಕೆ ಉತ್ತರ ಕೊಡ್ತಾ ಇರ್ತಾರೆ. ಪ್ರೇಮಾನಂದ ಗುರುಜಿ ಅಂತ ಹೇಳಿ, ಹಾ. ಹಿಂದಿ ಅವರು ಓಕೆ. ಪ್ರೇಮಾನಂದ್ ಮಹಾರಾಜ್ ಗುರುಜಿ ಅಂತ ಅದ ಹೇಳಿ. ವಿಡಿಯೋನಾ? ಅದು ವಿಡಿಯೋ? ಹೌದು. ನೀವು ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಹೋದ್ರೆ ಪ್ರೇಮಾನಂದ್ ಮಹಾರಾಜ್ ಗುರುಜಿ ಅಂತ ಹೋದ್ರೆ ಅದು ನೋಡ್ತಾ ಇದ್ದಾ? ನೋಡ್ತಾ ಇರ್ತೀನಿ. ಅಷ್ಟ ಮಟ್ಟಿಗೆ ಸಮಾಧಾನ ಆಗುತ್ತೆ. ತುಂಬಾ. ಕ್ಯಾನ್ಸರ್ ಯಾಕೆ ಬರ್ತದೆ, ಕ್ಯಾನ್ಸರ್ ಅಂದ್ರೆ ಏನು, ಎಷ್ಟೋ ಜನ ಪಾಪಿಗಳು ಹೇಳದೆ ಹೋಗ್ಬಿಡ್ತಾರೆ ಮನೆ ಕಾಲಿ ಅರ್ಧಂಬರ್ಧ. ಕ್ಯಾನ್ಸರ್ ಎಂಬುದು ನಿಮಗೆ ಯಾರಿಗೂ ಹೇಳಿದ್ರೆ ಸಾವು ಹೇಳಿ ಬರ್ತದ. ಹೇಳಿದಲ್ಲ ನಿಮಗೆ, ನಾನು ಬರ್ತೀನಿ, ನೀವು ಎಷ್ಟು ಪುಣ್ಯವಂತರು. ಆಕ್ಚುಲಿ ನೀವು ರೆಡಿ ಮಾಡ್ಬೋದಲ್ಲ, ಮುಂದೆ ಏನೇನ್ ಮಾಡ್ಬೇಕಂತದ್ ಕರ್ಮಗಳನ್ನ ನೀವು ರೆಡಿ ಮಾಡಿಬಹುದಲ್ಲ. ಬೇರೆ ಯಾರಿಗಾರ ಅವಕಾಶ ಇದೆಯಾ? ಏನಕ್ಕೆ ಆತರ ಯೋಚನೆ ಮಾಡ್ತೀರಿ ನೀವು ಅಂತ ಅದನ್ನ ರಿವರ್ಸ್ ಮಾಡಿ ಹೇಳಿದ್ರು. ಎಷ್ಟೋ ಜನ ಪಟ್ ಅಂತ ಹೋಗ್ಬಿಡ್ತಾರ ಅರ್ಧಂಬರ್ಧ ರೋಡಲ್ಲಿ, ಅರ್ಧಂಬರ್ಧ ಇದ್ರಲ್ಲಿ. ಅವ್ರು ಅಷ್ಟು ನತದೃಷ್ಟರ ಅಂತ ಅವ್ರು ಹಿಂದಿಲಿ ಹೇಳ್ತಾರೆನಾ, ಭಾರಿ ಹೌದು ಅನ್ಸಿತ್ತು. ಅಟ್ಲೀಸ್ಟ್ ನಮಗೆ ಏನೇನು ಮನೆಗೆ ಏನೇನು ಹೆಚ್ಚು ಮಾಡ್ಬೇಕು, ಮನೆ ಬಗ್ಗೆ ಮಕ್ಕಳ ಬಗ್ಗೆ ಎಲ್ಲ ಯೋಚನೆಗಳು ದೇವ್ರ ಟೈಮ್ ಕೊಟ್ಟಿದ್ದಾನಲ್ಲ, ಅದೊಂದು ಆ ರೀತಿ ನೋಡಿದಾಗ ಅದು ಪ್ಲಸ್ ಅನ್ಸಿತ್ತು. ಹಾಗೆ ಇವನು ವಿರಾಟ್ ಕೊಹ್ಲಿ ಅಲ್ಲೇ ಹೋಗ್ತಾ ಇರ್ತಾರೆ. ವಿರಾಟ್ ಕೊಹ್ಲಿ ಈಗ 2ನೇ ಸಾರಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿ 2-3 ಸಾರಿ ಆಯ್ತು. ಬಾರಿ ಸತ್ಯವಂತ ಮಾತಾಡುದವರು. ನಾನು ಬಹಳಷ್ಟು ನಂಬ್ತೀನಿ. ಕೃಷ್ಣನನ್ನು ನಂಬಬೇಕು ಅಂತ ಅವ್ರು ಹೇಳುದು. ಕೃಷ್ಣನಿಗಿಂತ ಒಳ್ಳೆ ಸ್ನೇಹಿತ ಯಾರೂ ಇಲ್ಲ.
ಹಾಗೆ. ಹ್ಮ್. ಅಣ್ಣ ಊಟ ಏನ್ ಮಾಡಿದ್ರಿ ಅಣ್ಣ? ಮಗ ಹೇಗಿದ್ದಾನೆ? ಮಗ ಅದೇ ಚಿಕ್ಕ ಮಗ ಮೊನ್ನೆ ಹಾಸ್ಪಿಟಲ್ ಅವನೇ ಇದ್ದಿದ್ದು. ಹಾ ಮೊನ್ನೆ ಬಂದಿದ್ದಲ್ಲ, ಹಾ ಹೌದೌದು ಮನೆಗೆ ಅವನೇ ನಾನು ಫುಲ್ ನೋಡ್ಕೊಂಡಿದ್ದು. ಹಾ 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 4 ದಿನನು ಪಾಪ ಸ್ಕೂಲ್ ರಜೆ ಹಾಕಿ ನಾನು ಅಪ್ಪ ಜೊತೆಗೆ ಇರ್ಬೇಕು ಅಂತ ಹಾ ಅವನೇ ನನ್ ಜೊತೆಗೆ ಕೂತ್ಕೊಂಡಿದ್ದ. ಓಕೆ. ಹ್ಮ್. ಇದೇನಾಯ್ತು ನಿಮ್ದು ಒಂದು ಇದು ಗ್ರೂಪ್ ಇತ್ತಲ್ಲ ವಿಡಿಯೋ ಆ, ಯಾವ್ದದು ಇದು ಮಾತಾಡ್ತಾ ಇದ್ರಲ್ಲ ಎಲ್ಲವನ್ನ ಮಾತಾಡ್ತಾ ಇದ್ರು. ಯಾವ್ದನ್ನ? ಏನದು ವಿಡಿಯೋದಲ್ಲಿ ಯಾವ್ದನ್ನ? ಮಾತಾಡ್ತಾ ಇದ್ರಲ್ಲ ಯೂಟ್ಯೂಬ್ ಯೂಟ್ಯೂಬ್ ನನ್ನ ಮಾಡ್ಬಿಟ್ಟು. ಲೈಫ್ ಸ್ಟೋರಿನ ಹೌದು. ಅದು ನನಗೆ ಇಲ್ಲಿ ಎಡಿಟರ್ ಮತ್ತೆ ಜಾಸ್ತಿ ಸಿಗ್ಲಿ. ಆಮೇಲೆ ನನಗೆ 6 ತಿಂಗಳು 8 ತಿಂಗಳ ಮೇಲೆ ಆಯ್ತು. ಹಾ ನನಗೆ ಅದು ಇದು ಇನ್ಫೆಕ್ಷನ್ ಆಗುದಿದ್ದಲ್ಲ ಸ್ಟಾರ್ಟ್ ಆಯ್ತಲ್ಲ, ಹಾ 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 ಅದು ನ್ಯೂಮೋನಿಯಾ ಅಂತ ಈಗ ಹೇಳ್ತಾರೆ. ಹಾ ಅಷ್ಟು ಮೊದ್ಲೆಲ್ಲ ಹೇಳಿಲ್ಲ. ಅದು ಹಾ. ಇನ್ಫೆಕ್ಷನ್ 2 ಸಲ ಅಡ್ಮಿಟ್ ಆದ. ಅದು ಹ್ಮ್ ಅದರಿಂದಲೂ ಸ್ಟಾಮಿನಾ ಕಮ್ಮಿ ಆಗ್ತದಂತೆ. ನ್ಯೂಮೋನಿಯಾ ಎಂಬುದು ಹ್ಮ್ ಹ್ಮ್ ದೇಹದಲ್ಲಿರುವ ಬಲಗಳನ್ನು ಕಮ್ಮಿ ಮಾಡ್ತದೆ ಅಂತ. ಹ್ಮ್ ಹ್ಮ್ ಭಯಂಕರ ಬಲ, ವೆಯ್ಟ್ ಇಲ್ಲ ಬಾಡಿಯಲ್ಲಿ, ಹಾ ಹಾ ಆ ರೀತಿ. ಹಾ. ಖರ್ಚಿಗೆಲ್ಲ ಏನ್ ಮಾಡ್ತಾ ಇದೀರಪ್ಪ? ಅದೇ ಈಗ ಇದ್ದದನ್ನೆಲ್ಲ ಖಾಲಿ ಮಾಡ್ತಾ ಇದ್ದೀನಿ. ನಿನ್ನ ಹಾ. ನೋಡ್ಬೇಕು. ಹಾ. ಅದೇ ಯೋಚನೆ ಮಾಡೋದು, ಬರೇ ನಾನೇ ಖಾಲಿ ಮಾಡಿ ಹೋದ್ರೆ ಸಾಕ, ಮನೆಗೆ ಏನಾದ್ರು ಉಳಿಸ್ಬೇಕಾ ಅಥವಾ ಬದುಕು ಏನಾದ್ರು ಉಂಟು ಅಂತ ಖರ್ಚು ಮಾಡ್ಬೋದು. ನಾನು ಮೊನ್ನೆವರೆಗೆ ಏನಂದ್ರು, ಮೊನ್ನೆವರೆಗೆ ಏನಿಲ್ಲ ಗುಣ ಆಗ್ತಿದೆ ಅಂತ 20% ಅಂತ ಡಾಕ್ಟರ್ ಹೇಳಿದ್ರು. ನಾನು ಸ್ವಲ್ಪ ಫುಲ್ ಖುಷಿಯಲ್ಲಿ ಸ್ಪಿರಿಟ್ ಅಲ್ಲಿ ಇದ್ದೆ. ಯಾಕಂದ್ರೆ ನಂಗೆ ಶವರೆಲ್ಲ ಚಾನ್ಸ್ ಕೊಡಿಸ್ತೀನಿ ಫಿಲ್ಮ್ ಅಲ್ಲಿ ಎಲ್ಲ ಹೇಳಿದ್ರು. ಯಾರು ಹೀರೋಗಳು ಬಿಟ್ಟಾಕುದಿಲ್ಲ ಎಂಬುದು ನನಗೊಂದು ಧೈರ್ಯ ಇತ್ತು. ಈಗ ಅದು 6 months ಅಲ್ಲಿ ಸ್ವಲ್ಪ ನನಗೆ ಲಂಗ್ಸ್ ಅಲ್ಲಿ ಪವರ್ ಕಮ್ಮಿ ಆಯ್ತು. ಅದು ಇನ್ಫೆಕ್ಷನ್ ಆಗಿ ಅಡ್ಮಿಟ್ ಆದ. ಇಲ್ಲಿ ಅಡ್ಮಿಟ್ ಆದ ಪ್ರೈವೇಟ್ ಅಲ್ಲಿ. ಅಲ್ಲಿ ಯಾವಾಗ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಮತ್ತೆ ತಿರ್ಗಾ ಈಗ ಮೊನ್ನೆ ಅಡ್ಮಿಟ್ ಆದೆ. ಅವಾಗ ಅದು ನಿಮೋನಿಯಾ ಅಂತ ಹೇಳಿ. ಅವಾಗ ಅಲ್ಲಿ ಈ ಕ್ಯಾನ್ಸರ್ ಬಗ್ಗೆ ಡಾಕ್ಟರ್ ಬಂದಿದ್ರು ಲಂಗ್ಸ್ ನೋಡ್ಲಿಕ್ಕೆ. ಅವ್ರು ಹೇಳಿದ್ರು, ಬೇರೆಯವರೆಲ್ಲ ಇಷ್ಟು ಸಮಯ ಬದುಕುದಿಲ್ಲ, ನೀವು ಇದ್ದೀರಿ ಇಷ್ಟು ಸಮಯ ಆದ್ರೂ. ಅಷ್ಟು ಕೆಲವರು ಡಾಕ್ಟರ್ಗಳು ಹೇಳ್ತಾರೆ, ಧೈರ್ಯ ತುಂಬ್ತಾರೆ, ನಿಮಗೆ ಏನಾಗುದಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ನನ್ನ ಬಗ್ಗೆನು ಸ್ವಲ್ಪ ಯಾವ್ದಕ್ಕೂ ಸ್ವಲ್ಪ ಇದೆಲ್ಲ ಇರಿ ನೀವು. ಕ್ಯಾನ್ಸರ್ ಎಂಬುದು ಯಾವಾಗ್ಲೂ ಹಾಗೇನೆ, ಅದು ಅಷ್ಟು ಸುಲಭದಲ್ಲಿ ಇದಾಗುವಂತಲ್ಲ ಅಂತ ಏನೋ ಹೇಳುವಾಗ ನಂಗೆ ಡೌಟ್ ಆಗೋಯ್ತು. ಮತ್ತೆ ಚೆಕ್ ಮಾಡುವಾಗ ಸ್ಪ್ರೆಡಿಂಗ್ ಇದೆ ಅಂತ ಗೊತ್ತಾಯ್ತು. ಅದಕ್ಕೆ ನೋಡ್ಬೇಕು ಏನು. ಅದಕ್ಕೆ ಯೂಟ್ಯೂಬ್ ಇದು ಏನು ಮಾಡ್ಲಕ್ ಹೋಗ್ಲಿಲ್ಲ. ಏನು ಅಂತ ಹೇಳುದು, ಮೈಂಡ್ ಅಲ್ಲಿ ಏನೇನೋ ಮಾತು ಬಂದ್ಬಿಟ್ರೆ ಕಷ್ಟ. ಈ ಮೈಂಡ್ ಡಿಪ್ರೆಷನ್ ಇರ್ತದೆ. ಡಿಪ್ರೆಷನ್ ಏನೇನೋ ಮಾತಾಡೋದು ಬೇಡ, ಸುಮ್ನೆ ಸೈಲೆಂಟ್ ಆಗ್ಬಿಟ್ಟೆ. ಮತ್ತೆ ಅಣ್ಣ ಆಯ್ತು. ಊಟ ಫುಡ್ ಎಲ್ಲ ಹೇಗೆ? ಫುಡ್ ತಗೋತೀನಿ ಈಗ. ಅದೇ ಹೊಟ್ಟೆ ಸ್ವೆಲ್ಲಿಂಗ್ ಇಂದ ಸ್ವಲ್ಪ ಬೇಜಾರಾಗ್ತದೆ. ಅದು ಊಟ ಮಾಡುವಾಗ ಸಾಕಾಗ್ಬಿಡ್ತದೆ, ತುಂಬಾ ಊದ್ಕೊಂಡ್ಬಿಟ್ಟಿದೆ ಹೊಟ್ಟೆ. ಅದರಿಂದ ಏನು ಸ್ವಲ್ಪ ಸೇರ್ತದೆ ಊಟ, ಅಷ್ಟು ಇಲ್ಲ. ಆಯ್ತು, ನಾನು ಬುಧವಾರ ಫೋನ್ ಮಾಡ್ತೇನೆ. ಆಯ್ತಣ್ಣ, ನಾನು ಫೋನ್ ಹೋಗಿ ಬಂದ್ಮೇಲೆ. ಸರಿ ಅಣ್ಣ. ರೈಟ್. ಓಕೆ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು.